ಹಾಯ್ ಹಲೋ ನಮಸ್ತೆ ಈಸಿ ಲರ್ನಿಂಗ್ STR23ಗೆ ಸ್ವಾಗತ. ನಾವು KCET ಮತ್ತು NET ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಆಗೋದು, ಸೆಕೆಂಡ್ ಸಬ್ಜೆಕ್ಟ್ ಕಾಮರ್ಸಲ್ಲಿ ಯಾವ್ದ್ಯಾವ್ದು ಸಿಲೆಬಸ್ ಇರುತ್ತೆ ಅಂತ ನೋಡೋಣ. ಫಸ್ಟ್ ಚಾಪ್ಟರ್ ಬರೋದು ಬಿಸ್ನೆಸ್ ಎನ್ವೈರ್ನಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅದರಲ್ಲಿ ಯಾವ್ಯಾವ ಕಾನ್ಸೆಪ್ಟ್ಸ್ಗಳು ಬರುತ್ತೆ, ಎಷ್ಟು ಕಾನ್ಸೆಪ್ಟ್ಸ್ಗಳಿರುತ್ತೆ, ನಾನು ಅದರದ್ದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ scope and importance of international business, globalization and its diverse modes of entry in international business, theories of international trade, government intervention and international trade, tariff and non-tariff barriers, Indian foreign direct investment, FDI, foreign portfolio investment, PFI, types of FDI, cost and benefits of FDI to home and host countries, trends in FDI India, FDI policies, balance of payment, important and components of balance of payment. ನೆಕ್ಸ್ಟ್ ಯಾವುದಂದ್ರೆ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್, ಲೆವೆಲ್ಸ್ ಆಫ್ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್, ಟ್ರೇಡ್, ಕ್ರಿಯೇಷನ್ ಆ್ಯಂಡ್ ಡೈವರ್ಸಿಟಿ ಎಫೆಕ್ಟ್ಸ್. ನೆಕ್ಸ್ಟ್ ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್, ಅದರಲ್ಲಿ EU, ASEAN ಏಷ್ಯನ್, SAARC ಸಾರ್ಕ್, NAFTA ನಾಫ್ಟಾ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ಸ್, IMF, World Bank Group, UNCTAD, UNICAD, World Trade Organization, WTO, GATS, GATS, TRIPS, TRIMS, TRIMS. ಇಷ್ಟು ನಮಗೆ ಬಿಸ್ನೆಸ್ ಎನ್ವೈರ್ನಮೆಂಟ್ ಒಳಗಡೆ ಟಾಪಿಕ್ ಇರುತ್ತೆ. ನೆಕ್ಸ್ಟು ಅದನ್ನು 1 by 1 ಯಾವ ಥರ ನೋಡ್ಕೊಂಡು ಹೋಗೋಣ. ನೆಕ್ಸ್ಟು 1 by 1 ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡೋಣ, ಮತ್ತು ಅದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಯಾವುದು ಕ್ವಶನ್ಸ್ ಅರೈಸ್ ಆಗಿತ್ತು ಪ್ರೀವಿಯಸ್ ಇಯರ್ಸ್ ಎಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಮಿಸ್ ಮಾಡ್ಕೋಬೇಡಿ, ನನ್ನ ಜೊತೆನೇ ಕಂಟಿನ್ಯೂ ಆಗಿರಿ, ಗ್ಯಾರಂಟಿ ಸಕ್ಸಸ್ ಸಿಗುತ್ತೆ. KCET ಮತ್ತು NET, ಎನಿ ಅದರ್ ಎಕ್ಸಾಮ್ಸ್ ಇನ್ ಕಾಮರ್ಸ್ ರಿಲೇಟೆಡ್. ಥ್ಯಾಂಕ್ ಯು.